ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮೃದುವಾದ ಸ್ವೀಟ್ನ ತಯಾರಿಸಿ ತಿಂದರೆ ಜಾಮೂನ್ ಕೂಡ ತಿನ್ನೋದೇ ಮರ್ತು ಹೋಗ್ತೀರಾ, ಅಷ್ಟು ಟೇಸ್ಟಿಯಾಗಿರುವಂತಹ ಮತ್ತು ತುಂಬ ಈಸಿಯಾಗಿರುವಂತಹ ಒಂದು ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಸ್ವೀಟನ್ನು ಹೇಗೆ ತಯಾರಿಸೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಾನು ಒಂದು ಕಪ್ಪಿನ ಅಳತೆಯಲ್ಲಿ ತಗೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಯಾವುದೇ ಕಂಪ್ನಿಯದಾಗಲಿ ನೀವು ಮಿಲ್ಕ್ ಪೌಡರ್ನ ಉಪಯೋಗಿಸ್ಬೋದು. ಸೊ ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ಒಂದು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಸ್ವೀಟಿಗೆ ನೀವು ಮೈದಾ ಹಿಟ್ಟೇ ಹಾಕ್ಕೊಳ್ಬೇಕಾಗತ್ತೆ, ಗೋಧಿ ಹಿಟ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಓಕೆ, ನಂತರ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಸ್ವೀಟಿನ ಒಂದು ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತಾರೆ. ಸೊ ಅದಕ್ಕೋಸ್ಕರ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಮತ್ತು ಹಾಗೆ ಮಿಲ್ಕ್ ಪೌಡರ್, ಮೈದಾ ಹಿಟ್ಟು ಇಷ್ಟನ್ನು ಹಾಕಿದ ನಂತರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಂದು ಸ್ವೀಟ್ ತಯಾರಿಸೋದಕ್ಕೆ ಖಂಡಿತವಾಗ್ಲೂ ನಾನು ಜಾಮೂನ್ ಪೌಡರ್ನ ಬಳಸ್ತಾ ಇಲ್ಲ. ಜಾಮೂನ್ ಪೌಡರ್ ಇಲ್ಲದೆ ಅಷ್ಟು ಮೃದುವಾಗಿರುವಂತಹ ಒಂದು ಸ್ವೀಟನ್ನು ತಯಾರಿಸ್ಬೋದು ಅಂತ ಖಂಡಿತವಾಗ್ಲೂ ನೀವು ಒಂದ್ಸಲ ತಯಾರಿಸಿದೆ ನಿಮಗೆ ತಿಳಿಯುತ್ತೆ ಇದು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ. ಎಲ್ಲರೂ ಕೂಡ ಈ ಒಂದು ಸ್ವೀಟಿನ ಫಿದಾ ಆಗೋಗ್ತಾರೆ, ಅಷ್ಟು ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಜಾಮೂನ್ ಹಿಟ್ಟು ಇಲ್ದಲೇ ನೀವು ಜಾಮೂನ್ ಕೂಡ ಮಾಡ್ಕೊಳ್ಬೋದು. ಸೊ ಹೇಗೆ ತಯಾರಿಸೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ನಾನು ಈ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ನಂತರ ನಾನು ಇವಾಗ ಇದಕ್ಕೆ ಒಂದೇ ಒಂದು ಚಿಟಿಕೆ, ನೀವು ನೋಡ್ಬೋದು ಜಾಸ್ತಿ ಏನು ತಗೊಳ್ತಾ ಇಲ್ಲ. ಬೇಕು ಅಂತಂದರೆ ನೀವು ಇಲ್ಲಿ ಬೇಕಿಂಗ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ನಾನು ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ನಾವು ಅಡುಗೆಗೆ ಬಳಸ್ತೀವಲ್ಲ ಸೋಡಾ ಪುಡಿ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ನಾವು ಚೆನ್ನಾಗಿ ಬಿಸಿ ಮಾಡಿ ನಂತರ ಹಾಕ್ಕೊಳ್ಬೇಕಾಗತ್ತೆ. ತುಪ್ಪ ಹಾಕಿ ನಾವು ನೀಟಾಗಿ ಒಂದ್ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ಸ್ವಲ್ಪನೂ ಕೂಡ ನಾವು ಗಂಟಿಲ್ಲದ ಹಾಗೆ ನೀಟಾಗಿ ಈ ಒಂದು ಮಿಶ್ರಣನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಮಿಲ್ಕ್ ಪೌಡರ್ ಮತ್ತು ಮೈದಾ ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ನಾನು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಯಾಕೆಂದರೆ ಬಿಸಿ ಇರುತ್ತಲ್ವ, ಹಾಗಾಗಿ ಸ್ಪೂನಿನಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕೈಯಿಂದ ನೀವು ಮಿಕ್ಸ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಕೈಯಿಂದನೇ. ನೋಡಿ ಈ ರೀತಿಯಾಗಿ ಗಂಟು ಏನೇನಾದರೂ ಇದ್ದರೆ ಅದನ್ನು ಹಾಗೆ ಕೈಯಲ್ಲೇ ಬಿಡಿಸ್ಕೊಳ್ಬೋದು. ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಹಾಲು ತೊಗೊಂಡಿದ್ದೀನಿ. ನೋಡ್ಬೋದು, ಹಾಲು ಇಲ್ಲಿ ನಮಗೆ ಒಂದು 2 ಸ್ಪೂನು ಅಥವಾ 3 ಸ್ಪೂನ್ ಆಗುವಷ್ಟು ಹಾಲು ಬೇಕಾಗುತ್ತೆ ಅಷ್ಟೇ. ಜಾಸ್ತಿ ಹಾಲು ಬೇಕಾಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ದಯವಿಟ್ಟು ಲೋಟದಲ್ಲಿ ನೀವು ಹಾಲನ್ನು ಹಾಕೋಕೆ ಹೋಗ್ಬಿಡಿ. ಸ್ಪೂನಿನ ಗೊತ್ತಾಗಲಿಲ್ಲ ಅಂದರೆ ಸ್ಪೂನಿನ ಅಳತೆಯಲ್ಲಿ ನೀವು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಟೋಟಲಾಗಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಬೇಕಾಯಿತು ಅಷ್ಟೇ, ಜಾಸ್ತಿ ಏನು ಬೇಕಾಗೋದಿಲ್ಲ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರೆ ಜಾಸ್ತಿ ಹಾಲು ಬೇಕಾಗುತ್ತೆ. ಈಗ ನೋಡಿ, ಈಗ ಈ ರೀತಿಯಾಗಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಹಾಗೆ ಜಾಸ್ತಿ ಸ್ಮೂತು ಕೂಡ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಮತ್ತು ಕೈಗೆ ಇದು ಅಂಟಬಾರ್ದು, ಆ ರೀತಿಯಾಗಿ ನಮಗೆ ಹಿಟ್ಟಿರಬೇಕು. ಅಂಟ್ತಾ ಇದೆ ಅಂದರೆ ಅಲ್ಲಿಗೆ ನೀರು ಅಥವಾ ಹಾಲು ಜಾಸ್ತಿ ಆಗಿದೆ ಅಂತ. ನೀರಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಹಾಲಲ್ಲೇ ಮಿಕ್ಸ್ ಮಾಡಿ. ಹಾಲು ಜಾಸ್ತಿ ಆಗಿದೆ ಅಂತ ಅವಾಗ ಅನಿಸುತ್ತೆ, ಆವಾಗ ಮತ್ತೆ ನೀವು ಮಿಲ್ಕ್ ಪೌಡರು ಮೈದಾ ಹಿಟ್ಟು ಎರಡೂ ಕೂಡ ಹಾಕ್ಕೊಳ್ಬೋದು, ಅಥವಾ ಬರೀ ಮಿಲ್ಕ್ ಪೌಡರ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈ ರೀತಿಯಾಗಿ ನಾನು ಹಿಟ್ಟನ್ನು ಕಲಿಸ್ಕೊಂಡು ಒಂದು ಸೈಡ್ ಅದನ್ನು ತೆಗೆದಿಟ್ಟಿದ್ದೀನಿ. ನಂತರ ಇಲ್ಲಿ ಪಾಕ ಮಾಡ್ಕೊಳ್ಳೋಣ. ನಾನು 1 ಕಪ್ಪು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದೇ ಕಪ್ಪಿನ ಅಳತೆಯಲ್ಲಿ ನಾವು 1.5 ಕಪ್ಪು ಅಥವಾ 2 ಕಪ್ಪು ನೀರನ್ನು ಹಾಕ್ಕೊಳ್ಳೋಣ. 2 ಕಪ್ ನೀರು ಬೇಕಾಗುತ್ತೆ ನಮಗೆ. 1 ಕಪ್ಪು ಸಕ್ಕರೆಗೆ 2 ಕಪ್ಪು ನೀರು ಹಾಕ್ಕೊಳ್ಳೋಣ. ನೀರನ್ನು ಹಾಕಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ. ಅದಾದ ನಂತರ ಮತ್ತೆ ನಾನು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂತಂದರೆ ನೀವು ಏಲಕ್ಕಿಯನ್ನು ಹಾಗೆ ಕೂಡ ಚಚ್ಚಿ ಹಾಕ್ಕೊಳ್ಬೋದು, ಅಥವಾ ಪೌಡರ್ ಮಾಡಿದರೆ ಪೌಡರ್ ಕೂಡ ಉಪಯೋಗಿಸ್ಬೋದು. ಈಗ ಸಕ್ಕರೆ ಪಾಕ, ಇದು ಸಕ್ಕರೆ ಎಲ್ಲ ಕರಗಲಿ. ಇದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಮಣೆ ತೊಗೊಂಡಿದ್ದೀನಿ. ಸೊ ಈಗ
ನಾವು ಹಿಟ್ಟನ್ನು ತಗೊಳ್ಳೋಣ. ಹಿಟ್ಟು ತೊಗೊಂಡು ಅದನ್ನೇನು ಜಾಸ್ತಿ ನಾದ್ಕೊಳ್ಳೋಕೆ ಏನು ಹೋಗಬೇಡಿ ನೀವು. ಸ್ವಲ್ಪ ಹೊತ್ತು ಒಂದೇ ಒಂದು ಸೆಕೆಂಡ್ ನಾದ್ಕೊಳ್ಳಿ ಅಷ್ಟೇ ಸಾಕು. ಜಾಸ್ತಿ ಏನೋ ತಲೆ ಕೆಡಿಸ್ಕೊಳ್ಬೇಡಿ, ಜಾಸ್ತಿ ನಾದಬೇಕು ಮತ್ತು ಇಲ್ಲಿ ಎಲ್ಲ ಸಣ್ಣ ಸಣ್ಣದಾಗಿ ಕ್ರ್ಯಾಕ್ಸ್ ಬರ್ತಾ ಇದೆ ಅಂತ. ಖಂಡಿತ ಅದೇನೂ ಸಮಸ್ಯೆನೇ ಆಗೋದಿಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ಒಂದು ಸಲ ಫಸ್ಟಿಗೆ ಮಾಡಿದಾಗ ಖಂಡಿತವಾಗ್ಲೂ ಭಯ ಆಗುತ್ತೆ. ಆದರೆ ಆ ರೀತಿ ಏನೂ ತೊಂದರೆ ಆಗೋದಿಲ್ಲ ನಿಮಗೆ. ಆ ಥರ ಅಲ್ಲಿ ಸಣ್ಣ ಸಣ್ಣ ಗೆರೆಗಳು ಬರ್ತಾ ಇದೆಯಲ್ಲ, ಅದು ಏನು ನಿಮಗೆ ಸಮಸ್ಯೆನೇ ಮಾಡೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಅದು ಫ್ರೈ ಆಗುತ್ತೆ, ನೀಟಾಗಿ ನಿಮಗೆ ಸ್ವೀಟ್ ರೆಡಿ ಆಗುತ್ತೆ. ಹೀಗೆ ಇರಲಿ, ಅದೇನು ತೊಂದರೆ ಇಲ್ಲ. ಇವಾಗ ನಾನು ಅದನ್ನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಸೈಡಲ್ಲಿರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಮಗೆ ಯಾವ ಶೇಪ್ ಬೇಕು ನೋಡಿ, ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನೋಡಿ, ನಾನು ಹೀಗೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತಲ್ಲ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ಕಟ್ ಮಾಡಿಕೊಂಡು ಒಂದು ಪೀಸನ್ನು ತೆಗೆದು ತೋರಿಸ್ತೀನಿ ನೋಡಿ. ಎಲ್ಲೂ ಕೂಡ ಅದು ಏನು ನಿಮಗೆ ಸಮಸ್ಯೆನೇ ಮಾಡೋದಿಲ್ಲ. ಅಷ್ಟು ಚೆನ್ನಾಗಿ ಅದು ನೋಡಿ, ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಗೆರೆ ಥರ ಬಂದಿದ್ರೂ ಕೂಡ ಅದು ಏನು ನಿಮಗೆ ಏನೂ ಸಮಸ್ಯೆನೇ ಆಗೋದಿಲ್ಲ. ನೀಟಾಗಿ ಅದು ಫ್ರೈ ಆಗುತ್ತೆ ಮತ್ತು ನಿಮಗೆ ಸ್ವೀಟು ಕೂಡ ರೆಡಿ ಆಗುತ್ತೆ. ಈಗ ನೋಡಿ, ಎಲ್ಲದನ್ನು ಕೂಡ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ನಾನು ಒಂದು ಪ್ಯಾನಿಗೆ ಹಾಕಿಟ್ಟಿದ್ದೀನಿ. ಸೊ ಇದು ಬಿಸಿಯಾಗಿದೆ ಮೀಡಿಯಮ್ ಆಗಿ. ಇವಾಗ ನಾವು ಈ ಒಂದೊಂದು ಪೀಸ್ಗಳನ್ನು ಹಾಕ್ಕೊಳ್ಳೋಣ ಎಣ್ಣೆಯಲ್ಲಿ. ನೋಡಿ, ನಾನು ಹಾಕ್ಕೊಳ್ತಾ ಇದ್ದೀನಿ. ಅದು ಕಲರ್ ಚೇಂಜ್ ಆಗೋ ಹಾಗೆ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ. ತುಂಬಾ ಬೇಗ ಆಗುವಂಥ, ರುಚಿಯಾಗಿರುವಂಥ, ಈಸಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಸೊ ಯಾವುದೇ ಹಬ್ಬ ಹರಿದಿನಗಳಲ್ಲೂ ಕೂಡ ನೀವು ಮಾಡ್ಕೋಬೋದು. ಅಥವಾ ಬರ್ತ್ಡೇ ಅಥವಾ ಏನೇ ಒಂದು ಫಂಕ್ಷನ್ಸ್ ಇದ್ದರೂ ಏನಾದರೂ ಸ್ವೀಟ್ ಮಾಡಬೇಕು ಅಂದಾಗ ಅಥವಾ ನಿಮಗೆ ತಿನ್ನಬೇಕು ಸ್ವೀಟು ಅಂದಾಗಲೆಲ್ಲ ನೀವು ದಿಢೀರಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಒಂದ್ಸಲ ಮನೆಯಲ್ಲಿ ಈ ಒಂದು ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿಯನ್ನು ತಯಾರಿಸಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಈಗ ನೋಡಿ, ನಾನು ಎಲ್ಲದನ್ನು ಕೂಡ ಸ್ವಲ್ಪ ದೂರ ದೂರ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಸೊ ಮೊದಲನೇದಾಗಿ ಇವಾಗ ಹಾಕಿದ ನಂತರ ಕಲರ್ ಕೂಡ ಒಂದು ಕಡೆ ಚೇಂಜ್ ಆಗ್ತಾ ಬರ್ತಾ ಇದೆ, ನಮಗೆ ಗೊತ್ತಾಗ್ತಾ ಇದೆ ನೋಡಿದ್ರೇ. ಅದಾದ ನಂತರ ನಿಧಾನವಾಗಿ ನಾವು ಟರ್ನ್ ಮಾಡಿಕೊಂಡು ಎರಡೂ ಸೈಡ್ ಕೂಡ ನಮಗೆ ಗೋಲ್ಡನ್ ಕಲರ್ ಬರಬೇಕು. ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಗಿದೆ ಒಂದು ಸೈಡು. ಅದನ್ನು ಮತ್ತೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ನಾನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಗೋಲ್ಡನ್ ಕಲರ್ ನೀಟಾಗಿ ನಮಗೆ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ಯಾವುದೇ ರೀತಿ ಫುಡ್ ಕಲರ್ ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವೀಟು. ಈಗ ಆಗಿದೆ ಎರಡೂ ಸೈಡ್ ಕೂಡ. ಸೊ ನಿಧಾನವಾಗಿ ನಾವು ಒಂದು ಟಿಶ್ಯೂಗೆ ತೆಗೆದಿಟ್ಕೊಂಡ್ಬಿಡೋಣ. ಇದನ್ನು ಆಗಿರೋವಂಥ ಒಂದು ಸ್ವೀಟನ್ನು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತೀನಿ. ಹೀಗೆ ಎಲ್ಲದನ್ನು ಕೂಡ ತೆಗೆದಿಟ್ಕೊಂಡು ಮತ್ತೊಂದು ಬ್ಯಾಚ್ ಇದೆಯಲ್ಲ, ಸೊ ಅವನ್ನು ಕೂಡ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಸೊ ಕಲರ್ ಇನ್ನೂ ಸ್ವಲ್ಪ ಬೇಕು ನಿಮಗೆ, ಅಲ್ಲಲ್ಲಿ ಫ್ರೈ ಆಗಿರೋ ಥರ ಇಲ್ಲ ಅನ್ನೋದಾದರೆ ಟರ್ನ್ ಮಾಡಿ ಇನ್ನೊಂದು ಸಲ ಕೂಡ ನೀವು ಅದನ್ನು ಫ್ರೈ ಮಾಡ್ಕೋಬೋದು. ಸೊ ನೋಡಿ, ಆಗಿರೋ ಅಂಥದ್ದನ್ನೆಲ್ಲ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಬ್ಯಾಚ್ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹೋಳಿಗೆ ಪಾಯಸ ಯಾವಾಗಲೂ ಕೂಡ ಮನೆಯಲ್ಲಿ ತಯಾರಿಸ್ತಾನೆ ಇರ್ತೀವಿ. ತಿಂದು ಬೇಜಾರು ಕೂಡ ಆಗಿರುತ್ತೆ ಎಲ್ಲರಿಗೂ ಕೂಡ. ಸೊ ಹೊಸ ಥರದ ಒಂದು ಸ್ವೀಟು, ಅದು ಜಾಮೂನ್ ಹಿಟ್ಟು ಇಲ್ದಲೇ ನಾವು ಮಾಡಿರುವಂಥ ಒಂದು ರುಚಿಯಾಗಿರುವಂಥ ಜಾಮೂನನ್ನೇ ಮೀರಿಸೋವಂಥ ಒಂದು ಸ್ವೀಟು ಅಂತಲೇ ಹೇಳ್ಬೋದು ಇದಕ್ಕೆ. ಸೊ ಖಂಡಿತವಾಗ್ಲೂ ಈ ಒಂದು ಸ್ವೀಟನ್ನು ನೀವು ತಯಾರಿಸಿ ಫ್ರೆಂಡ್ಸ್, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈಗ ನೋಡಿ, ಆಗಿರೋಂಥದ್ದನ್ನು ಒಂದು ಸೈಡ್ ಇಟ್ಟಿದ್ದೀನಿ. ನಂತರ ಪಾಕ ನೋಡಿ, ಸಕ್ಕರೆ ಕರಗಿದೆ, ಚೆನ್ನಾಗಿ ಪಾಕ ಆಗಿದೆ. ಇವಾಗ ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎರಡು ಏಲಕ್ಕಿ ಪೌಡರ್ನ ಚಚ್ಚಿ ನಾನು ಹಾಕ್ಕೊಂಡಿದ್ದೀನಿ. ನಂತರ ನಿಮಗೆ ಇಲ್ಲಿ ಬೇಕು ಅಂದರೆ ಫುಡ್ ಕಲರ್ನ ಆ್ಯಡ್ ಮಾಡಿ ಫ್ರೆಂಡ್ಸ್. ಬೇಡ ಅಂತಂದರೆ ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದೇ ಒಂದು ಪಿಂಚಷ್ಟು ನಾನು ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ, ಆರೆಂಜ್ ಕಲರ್ನ. ಯಾಕೆಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಷ್ಟೇ. ನೋಡಿ, ಯಾಕೆಂದರೆ ಜಾಮೂನ್ ಥರನೇ ಅನಿಸುತ್ತೆ ನಮಗೂ ಕೂಡ, ಅದಕ್ಕೋಸ್ಕರ. ನೋಡಿ, ಈಗ ಇಷ್ಟು ಕಲರ್ನ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಈಗ ಆಗಿರೋ ಅಂಥದ್ದನ್ನೆಲ್ಲ ಈಗ ಪಾಕದಲ್ಲಿ ಹಾಕ್ಕೊಳ್ಳೋಣ. ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪಾಕ ಬಿಸಿ ಇರಬೇಕು. ನಾವು ಈ ಒಂದು ಇದನ್ನು ಎಣ್ಣೆಯಿಂದ ತೆಗೆದ್ಮೇಲೆ ಇದು ಕೂಡ ಸ್ವಲ್ಪ ಬಿಸಿ ಇರಬೇಕು, ಪಾಕ ಕೂಡ ಬಿಸಿ ಇರಬೇಕು. ಎರಡೂ ಬಿಸಿ ಇದ್ದಾಗ ಮಾತ್ರ ಪಾಕ ಚೆನ್ನಾಗಿ ಹೀರ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ
ನೋಡಿ ಈಗ ಆಗಿರುವಂಥದ್ದನ್ನು ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಇನ್ಸ್ಟೆಂಟ್ ಮಿಲ್ಕ್ ಪೌಡರ್ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಸ್ವೀಟ್ ರೆಡಿಯಾಗಿದೆ. ಇದನ್ನು ಕಟ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇವತ್ತಿನ ವಿಡಿಯೋಲಿ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.